ನಾನು ಕಾವೇರಿ. ನನ್ನ ಪತಿ ವಿಜಯ್ ಇದ್ದಿದ್ರೆ ಈ ಜಗತ್ತು ಎಷ್ಟು ಖಾಲಿಯಾಗಿ ಕಾಣ್ತಾ ಇರಲಿಲ್ಲ. ಎಷ್ಟು ದಿನಗಳ ಹಿಂದೆ ಅವರು ಅಕಾಲಿಕವಾಗಿ ನಮ್ಮನ್ನು ಬಿಟ್ಟು ಹೋದರು. ನನ್ನ ಕಣ್ಣೀರಿಗೆ ಸಾಕ್ಷಿಯಾದವರು ಆ ಮನೆಯ ಗೋಡೆಗಳು ಮಾತ್ರ. 8 ದಿನಗಳ ಕಾಲ ನನ್ನ ನೋವನ್ನೇ ನಾನೇ ಬಚ್ಚಿಟ್ಟುಕೊಂಡೆ. ಯಾರಿಗೂ ಹೇಳಿಕೊಳ್ಳಲಾಗಲಿಲ್ಲ. ಹೊರ ಜಗತ್ತಿಗೆ ನಾನು ಒಂದು ಹೆಣ್ಣು, ಆದರೆ ಮನೆಯೊಳಗೆ ನನ್ನ ಅಸ್ತಿತ್ವಕ್ಕೆ ಯಾವುದೇ ಬೆಲೆ ಇರಲಿಲ್ಲ. ವಿಜಯ್ ಅವರ ಸಾವು ಕೇವಲ ಒಬ್ಬ ವ್ಯಕ್ತಿಯ ನನ್ನಿಂದ ದೂರ ಮಾಡಿರಲಿಲ್ಲ, ಬದಲಿಗೆ ನನ್ನ ಜೀವನಕ್ಕೆ ಅಂಟಿಕೊಂಡಿದ್ದ ಭರವಸೆಯನ್ನು ಕಸಿದುಕೊಂಡಿತ್ತು. ಆ ನೋವಿನ ನಡುವೆಯೂ ನಾನು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದೆ. ಅಡುಗೆ, ಪಾತ್ರೆ ತೊಳೆಯುವುದು ಎಲ್ಲವೂ ಯಂತ್ರದಂತೆ ನಡೆಯುತ್ತಿತ್ತು. ಆದರೆ ನನ್ನ ಒಳಗಿನ ನೋವು ನನ್ನನ್ನು ಕರಗಿಸುತ್ತಿತ್ತು. ನನ್ನ ಅತ್ತೆ ಸುನಂದಾದೇವಿ ನನಗೆ ಸಾಂತ್ವನ ಹೇಳುವ ಬದಲು ನನ್ನನ್ನು ನಿಂದಿಸುತ್ತಿದ್ದರು. ನನ್ನ ಮಗ ಸತ್ತಿದ್ದಾನೆ, ಆದರೆ ನಿನಗೆ ಒಂದು ತೊಟ್ಟು ಕಣ್ಣೀರಾಗಲಿ ದುಃಖವಾಗಲಿಲ್ಲ. ನೀನು ತಾಯಿ ಮನೆಗೆ ಹೋಗಲು ಸಿದ್ಧವಾಗಿದೆಯಾ ಎಂದು ಹೀಯಾಳಿಸುತ್ತಿದ್ದರು. ನನ್ನ ತವರು ಮನೆಯಲ್ಲಿ ಯಾರೂ ಇರಲಿಲ್ಲ. ಚಿಕ್ಕನಿಂದ ನನ್ನ ತಂದೆ ತಾಯಿ ತೀರಿಕೊಂಡ ನಂತರ ನನ್ನ ಚಿಕ್ಕಪ್ಪ ನಮ್ಮನ್ನು ನೋಡಿಕೊಂಡರು. ಆದರೆ ಅವರಿಗೂ ನಾನು ತೀರಾ ಹೊರೆಯಾಗಿದ್ದೆ. ಆದ್ದರಿಂದ ನಾನು ಅವರ ಮನೆಗೆ ಹೋಗಲು ಬಯಸಲಿಲ್ಲ. ಒಂದು ದಿನ ಅತ್ತೆ ನನ್ನ ಬಳಿ ಬಂದರು. ನಿನ್ನ ಚಿಕ್ಕಪ್ಪ ಕೋಟ್ಯಾಂತರ ರೂಪಾಯಿಗಳನ್ನು ಕಳಿಸಿದ್ದಾರೆಂದು ಕೇಳಿದ್ದೇನೆ. ನಮ್ಮ ವ್ಯವಹಾರಕ್ಕೆ ನಷ್ಟವಾಗಿದೆ, ಆದ್ದರಿಂದ ನಮಗೆ ಒಂದಿಷ್ಟು ಸಹಾಯ ಮಾಡು ಎಂದರು. ನಾನು ನಿರಾಕರಿಸಿದಾಗ, ನಿನಗೆ ಗೊತ್ತಾ, ನಿನ್ನ ಮಗನ ಕಾರಣಕ್ಕಾಗಿ ನನ್ನ ಮಗ ತೀರಿಕೊಂಡಿದ್ದಾನೆ. ಅದಕ್ಕೆ ಪರಿಹಾರವಾಗಿ ನೀನು ಆ ಹಣ ತರಬೇಕು ಎಂದು ಹೇಳುತ್ತಾ ನಿಂದಿಸುತ್ತಿದ್ದರು. ನಾನು ಮೌನವಾಗಿದ್ದೆ. ನನ್ನ ಕಣ್ಣೀರು ನನ್ನ ನೋವಿಗೆ ಸಾಕ್ಷಿಯಾಗಿತ್ತು. ಒಂದು ರಾತ್ರಿ ನನ್ನ ಕೊಠಡಿಯಲ್ಲಿ ಒಬ್ಬಳೇ ಅಳುತ್ತಿದ್ದೆ. ನನಗೆ ಯಾವ ದಾರಿ ಕಾಣಿಸುತ್ತಿರಲಿಲ್ಲ. ನನ್ನ ಮನಸ್ಸು ಖಾಲಿಯಾಗಿತ್ತು. ಈ ನೋವನ್ನು ನಾನು ಹೇಗೆ ತಡೆದುಕೊಳ್ಳಲಿ ಎಂದು ಯೋಚಿಸುತ್ತಿದ್ದೆ. ನನ್ನ ಪತಿ ವಿಜಯ್ ಅವರ ಸಾವಿನ ನಂತರ ನನ್ನ ಪರಿಸ್ಥಿತಿ ಮತ್ತಷ್ಟು ಸಂಕೀರ್ಣವಾಗಿತ್ತು. ಪ್ರತಿದಿನ ನನ್ನ ಅತ್ತ ಸುನಂದಾದೇವಿ, ಅವರ ಮಗಳು ಮಂಜು ನನ್ನನ್ನು ಕೇವಲ ಮನೆಯ ಕೆಲಸದವನಂತೆ ನೋಡುತ್ತಿದ್ದರು. ನಿನಗೆ ನಮ್ಮನ್ನು ನೋಡಿಕೊಳ್ಳುವುದು ಗೊತ್ತಿಲ್ಲ, ನೀನಿನ್ನು ಯಾಕೆ ಜೀವಂತವಾಗಿದೆಯಾ ಎಂದು ನಿಂದಿಸುತ್ತಿದ್ದರು. ಅವರಿಗೆ ನನ್ನ ತವರು ಮನೆಯ ಆಸ್ತಿಯ ಬಗ್ಗೆ ಆಸಕ್ತಿ ಇತ್ತು. ನಿನ್ನ ತಂದೆ ತಾಯಿ ನಿನ್ನನ್ನು ಹೇಗೆ ಸಾಕಿರುತ್ತಾರೆ, ನಿನ್ನ ಹಣ ಎಲ್ಲಿ, ತಕ್ಷಣ ಆ ಹಣವನ್ನು ಇಲ್ಲಿಗೆ ತಗೊಂಡು ಬಾ ಎಂದು ನನಗೆ ಕಿರುಕುಳ ನೀಡುತ್ತಿದ್ದರು. ನಾನೇ ಅತ್ತಾಗ ಅವರಿಗೆ ಸಮಾಧಾನ ಸಿಗುತ್ತಿತ್ತು. ನನ್ನ ನೋವು ಅವರ ಸಂತೋಷಕ್ಕೆ ಕಾರಣವಾಗುತ್ತು. ಒಂದು ರಾತ್ರಿ ನಾನು ನನ್ನ ಕೊಠಡಿಯಲ್ಲಿ ಅಳುತ್ತಾ ಕುಳಿತಿದ್ದೆ. ನನ್ನ ಹೃದಯ ಭಾರವಾಗಿತ್ತು. ಈ ನೋವನ್ನು ಹೇಗೆ ಸಹಿಸಿಕೊಳ್ಳಲಿ ಎಂದು ನನಗೆ ತಿಳಿಯಲಿಲ್ಲ. ಅಳುತ್ತಲೇ ನಾನು ನನ್ನ ಬಾಗಿಲ ಬಳಿ ಯಾರು ಮಾತನಾಡುತ್ತಿರುವುದು ಎಂದು ಗಮನಿಸಿದೆ. ಅತ್ತೆ ಮತ್ತು ಅವರ ಮಗಳು ಮಾತನಾಡುತ್ತಿದ್ದರು. ಅಮ್ಮ, ಆ ಹುಡುಗಿ ಯಾವಾಗ ಹಣ ಕೊಡುತ್ತಾಳೆ? ತಕ್ಷಣ ಆ ಹಣವನ್ನು ಕೇಳಿ ನಾವು ಅದನ್ನು ಪಡೆದರೆ ಸಾಕು, ನಮ್ಮ ಬಡತನ ಕೊನೆಗೊಳ್ಳುತ್ತದೆ ಎಂದು ಮಂಜು ಹೇಳುತ್ತಿದ್ದಳು. ಅತ್ತೆ ಸುನಂದಾದೇವಿ, ಚಿಂತಿಸಬೇಡ ಮಗಳೇ, ಅವಳು ಆ ಹಣವನ್ನು ಕೊಟ್ಟೇ ಕೊಡುತ್ತಾಳೆ. ಅದಕ್ಕಾಗಿ ನಾವು ಆ ಹುಡುಗಿಯನ್ನು ಪ್ರೀತಿಸಬೇಕು, ಇಲ್ಲದಿದ್ದರೆ ಅವಳು ಹಣ ಕೊಡುವುದಿಲ್ಲ ಎಂದರು. ಅಮ್ಮ, ನೀನು ಅವಳನ್ನು ಯಾಕೆ ಎಷ್ಟು ಪ್ರೀತಿಸುತ್ತಿದ್ದೀಯಾ ಎಂದು ಮಂಜು ತಮಾಷೆ ಮಾಡಿದಳು. ಆ ಹುಡುಗಿ ನನ್ನ ಮಗನ ಸಾವಿಗೆ ಕಾರಣ. ಅವಳ ಚಿಕ್ಕಪ್ಪನಿಗೆ ತುಂಬ ಹಣವಿದೆ. ಅದನ್ನು ನಾವು ಹೇಗಾದರೂ ಪಡೆದುಕೊಳ್ಳಬೇಕು ಎಂದು ಹೇಳಿ ಈಗ ಆ ಕತೆ ಬೇಡ. ನಾನು ಆ ಮಗನನ್ನು ಎಬ್ಬಿಸಿಕೊಂಡು ಹೋಗಿ ಅವಳನ್ನು ಕೆಣಕಿ ನನ್ನನ್ನು ಹೊಡೆಯುವಂತೆ ಮಾಡಬೇಕು ಎಂದರು. ಹೀಗೇಕೆ ಅಮ್ಮ ಎಂದು ಮಂಜು ಪ್ರಶ್ನಿಸಿದಾಗ, ಅತ್ತೆ, ಏಕೆಂದರೆ ಕಾವೇರಿ ನನ್ನ ಮಗನೊಂದಿಗೆ ಮದುವೆಯಾಗಲು ತುಂಬ ಆಸೆಪಟ್ಟಿದ್ದಳು. ನನ್ನ ಮಗ ಅವಳನ್ನು ಮದುವೆಯಾಗಲು ಒಪ್ಪಿರಲಿಲ್ಲ, ಆದ್ದರಿಂದ ಅವಳು ಅವನನ್ನು ಕೊಂದಳು ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿ ನನ್ನ ತಲೆ ಸುತ್ತಿದಂತಾಯಿತು. ನನ್ನ ಹಣೆಬರಹದ ಬಗ್ಗೆ ನಾನು ಯೋಚಿಸಿದಾಗ ನಿಜವಾಗಿ ನನ್ನ ಗಂಡ ವಿಜಯ್ ಅವರ ಸಾವಿಗೆ ನಾನೇ ಕಾರಣವೇ ಎಂದು ನನ್ನೊಳಗೆ ಪ್ರಶ್ನಿಸಿಕೊಂಡೆ. ಈ ಮಾತುಗಳನ್ನು ಕೇಳಿ ನಾನು ಆಘಾತಕ್ಕೆ ಒಳಗಾದೆ. ನನ್ನ ಅತ್ತೆ ಮತ್ತು ನಾದಿನಿ ಮಾತನಾಡಿದ ಮಾತುಗಳು ನನ್ನ ಮನಸ್ಸಿನಲ್ಲಿ ಭೀಕರ ಗುಡುಗಿನಂತೆ ಕೇಳಿಸಿತು. ನನ್ನ ಪತಿ ವಿಜಯ್ ಅವರ ಸಾವಿಗೆ ನಾನೇ ಕಾರಣ ಎಂಬ ಅವರ ಆರೋಪ ನನ್ನನ್ನು ಸಂಪೂರ್ಣವಾಗಿ ಮುರಿದುಬಿಟ್ಟಿತ್ತು. ನನ್ನ ಕಣ್ಣುಗಳಲ್ಲಿ ಹೊಳೆ ಹರಿಯುತ್ತಿತ್ತು. ಇಷ್ಟೆಲ್ಲ ದಿನ ನಾನು ಕಣ್ಣೀರು ಹಾಕುತ್ತಿದ್ದರೂ, ನನ್ನ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಿದ್ದರೂ ನನಗೆ ಇಂತಹ ಕಾರಣ ಸತ್ಯವನ್ನು ಕೇಳುವ ಪರಿಸ್ಥಿತಿ ಬಂತು ಎಂದು ನನ್ನ ಹೃದಯ ನನಗೆ ಹೇಳಿದರೂ ನನಗೆ ಯಾವ ದಾರಿ ಕಾಣಿಸುತ್ತಿರಲಿಲ್ಲ. ನನ್ನ ಪತಿ ಇಲ್ಲ, ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೇನೆ. ನನ್ನ ಮೇಲೆ ಇಂತಹ ಸುಳ್ಳು ಆರೋಪ ಹೊರಿಸಲಾಗಿದೆ. ಈ ನೋವನ್ನು ತಡೆಯಲು ನನ್ನಿಂದ ಆಗಲಿಲ್ಲ. ನಾನು ಆ ಕೂಡಲೇ ಅವರನ್ನು ಎದುರಿಸಲು ನಿರ್ಧರಿಸಿದೆ. ನಾನು ನನ್ನ ಕೊಠಡಿಯಿಂದ ಹೊರಗೆ ಬಂದಾಗ ನನ್ನ ಅತ್ತೆ ಮತ್ತು ನಾದಿನಿ ನನ್ನನ್ನು ನೋಡಿ ದಂಗಾಗಿ ಹೋದರು. ನಿಮ್ಮ ಮಾತುಗಳನ್ನು ನಾನು ಕೇಳಿಸಿಕೊಂಡೆ. ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಎಂದು ನೀವು ಹೇಗೆ ಹೇಳಲು ಸಾಧ್ಯ ಎಂದು ಗಟ್ಟಿಯಾದ ಧ್ವನಿಯಲ್ಲಿ ನಾನು ಕೇಳಿದೆ. ನನ್ನ ಅತ್ತೆ ಸುನಂದಾದೇವಿ, ನೀನು ಯಾಕೆ ಇಲ್ಲಿ ಬಂದು ನಿಂತಿರುವೆ? ನಿನಗೆ ಕೆಲಸವಿಲ್ಲವೇ ಎಂದು ಕೋಪದಿಂದ ಹೇಳಿದರು. ನೀವು ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದೀರಿ. ನನ್ನ ಗಂಡನ ಸಾವಿಗೆ ನಾನು ಕಾರಣನಲ್ಲ ಎಂದು ನಾನು ಗಟ್ಟಿಯಾಗಿ ಹೇಳಿದೆ. ಸುನಂದಾದೇವಿ, ನೀನು ನಮ್ಮೊಂದಿಗೆ ಮಾತನಾಡಲು ನಿನಗೆ ಯಾರು ಅಧಿಕಾರ ಕೊಟ್ಟರು ಎಂದು ಪ್ರಶ್ನಿಸಿದರು. ಆಗ ನನ್ನ ನಾದಿನಿ ಮಂಜು, ಅಮ್ಮ, ನೀನು ಯಾಕೆ ಚಿಂತಿಸುತ್ತಿರುವೆ? ನಾವು ಸತ್ಯವನ್ನು ಹೇಳುತ್ತಿದ್ದೇವೆ. ನೀನು ನನ್ನ ಅಣ್ಣನ ಸಾವಿಗೆ ಕಾರಣ. ಅದಕ್ಕೆ ನೀನು ಆ ಹಣವನ್ನು ನಮಗೆ ಕೊಡಲೇಬೇಕು. ಇಲ್ಲದಿದ್ದರೆ ನಾವು ನಿನ್ನನ್ನು ಕೊಲೆ ಮಾಡಿ ನಿನ್ನನ್ನು ಜೈಲಿಗೆ ಹಾಕಿ ನಿನ್ನ ಬದುಕು ಹಾಳು ಮಾಡುತ್ತೇವೆ ಎಂದು ಬೆದರಿಸಿದಳು. ಅವರ ಈ ಮಾತುಗಳನ್ನು ಕೇಳಿ ನನ್ನ ಹೃದಯಕ್ಕೆ ನೋವಾಯಿತು. ನೀವು ನನ್ನ ಪತಿ ಸಾವಿನ ಬಗ್ಗೆ ಸುಳ್ಳು ಹೇಳುತ್ತಿದ್ದರೆ ನಾನು ಇದಕ್ಕೆ ಪ್ರತ್ಯೇಕವಾಗಿ ನಿಮ್ಮೊಂದಿಗೆ ಸೇರಿ ಅದನ್ನು ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ಹೇಳಿದೆ. ಸುನಂದಾದೇವಿ ಮತ್ತು ಮಂಜು ಬೆಚ್ಚಿಬಿದ್ದರು. ನಾವು ಹೇಗೆ ಸತ್ತಿದ್ದೇವೆ? ಸತ್ತವರಿಗೆ ನ್ಯಾಯ ಬೇಕು, ಹಾಗಾಗಿ ನಾವು ಈ ಸತ್ಯವನ್ನು ಹೇಳಲೇಬೇಕು ಎಂದು ಸುನಂದಾದೇವಿ ಹೇಳಿದರು.
ಆಗ ನಾನು ಅವರ ಮುಂದೆ ನಿಂತು, ಸತ್ತವರಿಗೆ ನ್ಯಾಯ ಬೇಕಾದರೆ ನಾನು ಯಾಕೆ ಇಲ್ಲಿ ಇರಬೇಕು? ನಾನು ಹೋಗಿ ಪೊಲೀಸ್ಗೆ ಈ ವಿಷಯ ಹೇಳುತ್ತೇನೆ ಎಂದು ಹೊರಟೆ. ಆ ಸಮಯದಲ್ಲಿ ನನ್ನ ಅತ್ತೆ ನನ್ನ ಕೈ ಹಿಡಿದು ನಿಲ್ಲಿಸಿದರು. ನಾನು ಪೊಲೀಸ್ ಠಾಣೆಗೆ ಹೊರಟಾಗ ನನ್ನ ಅತ್ತೆ ನನ್ನ ಕೈ ಹಿಡಿದು ನಿಲ್ಲಿಸಿದರು. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಅವರು ಭಯದಿಂದ ಕೇಳಿದರು. ನೀವು ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಎಂದು ಹೇಳಿದಿರಿ. ಅದಕ್ಕೆ ನಾನು ಈ ವಿಷಯವನ್ನು ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ನಾನು ಹೇಳಿದೆ. ನನ್ನ ಮಾತು ಕೇಳಿ ನನ್ನ ನಾದಿನಿ ಮತ್ತು ಮಂಜು ಅತ್ತೆ ಸುನಂದಾದೇವಿ ಬೆಚ್ಚಿಬಿದ್ದರು. ಅವರು ನನ್ನ ಬಳಿ ಬಂದು, ದಯವಿಟ್ಟು ಹಾಗೆ ಮಾಡಬೇಡಿ, ನಾವು ಸುಳ್ಳು ಹೇಳುತ್ತಿದ್ದೇವೆ ಎಂದು ಹೇಳಿದರು. ನಾನು ಯಾಕೆ ಸುಳ್ಳು ಹೇಳಿದಿರಿ ಎಂದು ಕೇಳಿದಾಗ, ನಾವು ಆಸ್ತಿಗಾಗಿ ಸುಳ್ಳು ಹೇಳುತ್ತಿದ್ದೆವು ಎಂದು ಹೇಳಿ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ನೀವು ನಿಜವಾಗಿ ಯಾರು ಎಂದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರುತ್ತ ನನ್ನ ಗಂಡನ ಸಾವಿಗೆ ಕಾರಣ ಬೇರೆ ಇದೆ. ಹಾಗಾಗಿ ನಾನು ಇದನ್ನು ತಿಳಿದುಕೊಳ್ಳಲೇಬೇಕು ಎಂದು ಹೇಳಿದೆ. ಆಗ ನನ್ನ ಅತ್ತೆ ಸುನಂದಾದೇವಿ ನನ್ನ ಕಣ್ಣುಗಳನ್ನು ನೋಡುತ್ತಾ, ನಾವು ಹೇಳಿದ ಸತ್ಯ ಏನೂ ಇಲ್ಲ ಎಂದು ಅಳುತ್ತಾ ಹೇಳಿದರು. ನಾನು ನನ್ನ ಗಂಡನ ಸಾವಿನ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿ ಹೊರಟು ನಿಂತೆ. ಆಗ ನನ್ನ ಅತ್ತೆ ಕಾವೇರಿ, ನೀನು ನಮ್ಮ ಗಂಡನ ಮಗಳು, ದಯವಿಟ್ಟು ಹಾಗೆ ಮಾಡಬೇಡಿ, ನಮಗೆ ತೊಂದರೆ ಆಗುತ್ತದೆ, ನಮಗೆ ಈ ತೊಂದರೆ ಬೇಡ ಎಂದು ಹೇಳಿದರು. ನಿಮ್ಮೊಂದಿಗೆ ನಾನು ಸೇರಿಕೊಂಡರೆ ನನ್ನ ಗಂಡ ಸತ್ತಿರುವ ಕಾರಣ ನನಗೆ ಗೊತ್ತಾಗುವುದಿಲ್ಲ ಎಂದು ನಾನು ಹೇಳಿದೆ. ನನ್ನ ನಿರ್ಧಾರವನ್ನು ನೋಡಿ ಅತ್ತೆ ಕಂಗಾಲಾದರು. ಅವರು ನನ್ನನ್ನು ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲು ಮುಚ್ಚಿದರು. ನನ್ನ ನಾದಿನಿ ಮಂಜು ನನ್ನ ಬಳಿ ಬಂದಳು. ಅಮ್ಮ, ನಾವು ಈ ವಿಷಯವನ್ನು ಹೇಳಲೇಬೇಕು, ಇಲ್ಲದಿದ್ದರೆ ಅವಳು ನಮ್ಮ ಬಗ್ಗೆ ಪೊಲೀಸರಿಗೆ ದೂರು ನೀಡುತ್ತಾಳೆ, ನಾವು ಜೈಲಿಗೆ ಹೋಗುತ್ತೇವೆ ಎಂದು ಅತ್ತೆಗೆ ಹೇಳಿದಳು. ಸುನಂದಾದೇವಿ ನನ್ನನ್ನು ನೋಡುತ್ತಾ, ನೀನು ಈ ರಹಸ್ಯವನ್ನು ಹೊರಗೆ ಹೇಳಿದರೆ ನಾನು ನಿನ್ನನ್ನು ಎಂದೂ ಕ್ಷಮಿಸುವುದಿಲ್ಲ ಎಂದು ಬೆದರಿಸಿದಳು. ನನ್ನ ಗಂಡನ ಸಾವಿನ ಬಗ್ಗೆ ನಾನು ತಿಳಿದುಕೊಳ್ಳಬೇಕು, ಅದಕ್ಕಾಗಿ ನಾನು ಏನನ್ನು ಮಾಡಬಹುದು, ದಯವಿಟ್ಟು ನನಗೆ ಸತ್ಯ ಹೇಳಿ ಎಂದು ನಾನು ಹೇಳಿದೆ. ಆಗ ನನ್ನ ಅತ್ತೆ ಸುನಂದಾದೇವಿ ಅಳುತ್ತಾ, ನಿನ್ನ ಗಂಡನಿಗೆ ನಾವೇ ವಿಷ ಕೊಟ್ಟು ಕೊಂದೆವು, ಏಕೆಂದರೆ ನಿನ್ನ ಗಂಡ ಆಸ್ತಿಗೆ ಅವಳನ್ನು ಸೇರಿಸಲು ಬಯಸಿದನು, ಆದರೆ ನಾವು ಅದನ್ನು ಬೇಡ ಎಂದು ಹೇಳಿದಾಗ ಅವನು ಕೇಳಲಿಲ್ಲ ಎಂದು ಕರಾಳ ಸತ್ಯವನ್ನು ಬೆಚ್ಚಿಬಿಟ್ಟರು. ಈ ಮಾತುಗಳನ್ನು ಕೇಳಿ ನನ್ನ ತಲೆ ಸುತ್ತಿದಂತಾಯಿತು. ನನ್ನ ಪತಿಯ ಸಾವಿಗೆ ಕಾರಣ ನನ್ನ ಅತ್ತೆ ಮತ್ತು ನಾದಿನಿ ಎಂದು ಕೇಳಿದಾಗ ನನ್ನ ಹೃದಯ ಒಡೆದು ಹೋಯಿತು. ನನ್ನ ಕಣ್ಣೀರು ಹರಿಯುತ್ತಾ ಇತ್ತು. ನನ್ನ ಕೈಕಾಲುಗಳು ನಡುಗುತ್ತಾ ಇದ್ದವು. ನಾನು ಸುಮ್ಮನೆ ನಿಂತಿದ್ದೆ. ನನಗೆ ಏನು ಮಾತನಾಡಲು ಆಗುತ್ತಿರಲಿಲ್ಲ. ಇಷ್ಟು ದಿನ ನಾನು ನನ್ನ ಗಂಡನ ಸಾವಿಗೆ ವಿಷಾದಿಸುತ್ತಿದ್ದೆ, ಆದರೆ ಅವರು ಈ ರೀತಿ ನನ್ನೊಂದಿಗೆ ಮೋಸ ಮಾಡುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಕೋಪ, ದುಃಖ, ಭಯ, ನಿರಾಶೆ ಎಲ್ಲವೂ ತುಂಬಿತ್ತು. ನಾನು ನನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿದೆ. ನೀವು ಯಾಕೆ ನನ್ನ ಗಂಡನನ್ನು ಕೊಂದಿದ್ದೀರಿ ಎಂದು ನಾನು ಗಟ್ಟಿಯಾಗಿ ಕೇಳಿದೆ. ನಾನು ಆಸ್ತಿಗಾಗಿ ಮಾಡಿದ್ದೆವು. ಆಸ್ತಿಯು ನಮ್ಮ ಗಂಡನ ಹೆಸರು ಇರಬೇಕು ಎಂದು ಅವನು ಬಯಸಿದ್ದ. ನಾವು ಅದಕ್ಕೆ ಒಪ್ಪಿರಲಿಲ್ಲ ಎಂದು ನನ್ನ ಅತ್ತೆ ಸುನಂದಾದೇವಿ ಅಳುತ್ತಾ ಹೇಳಿದಳು. ನಿಮ್ಮ ಮನಸ್ಸಿಗೆ ಬಂತ ನಿಮ್ಮ ಮಗನನ್ನು ಕೊಂದುವಿರಿ, ನಿಮಗೆ ಮಗನ ಮೇಲೆ ಸ್ವಲ್ಪವೂ ಪ್ರೀತಿ ಇರಲಿಲ್ಲವೇ ಎಂದು ನಾನು ಕೇಳಿದೆ. ಸುನಂದಾದೇವಿ, ನಮಗೆ ಹಣಕ್ಕಿಂತ ಬೇರೆ ಏನು ಮುಖ್ಯವಲ್ಲ, ನಮ್ಮ ಮಗನ ಮೇಲೆ ಪ್ರೀತಿ ಇರಲಿಲ್ಲ ಎಂದು ಹೇಳಿದರು. ಆಗ ನನ್ನ ನಾದಿನಿ ಮಂಜು, ಅಮ್ಮ, ಈಗ ನಾವು ಈ ವಿಷಯವನ್ನು ಅವಳಿಗೆ ಹೇಳಿದ್ದೇವೆ, ಅವಳು ನಮ್ಮನ್ನು ಪೊಲೀಸರಿಗೆ ತಿಳಿಸುತ್ತಾಳೆ ಎಂದು ಭಯಗೊಂಡಳು. ಸುನಂದಾದೇವಿ ನನ್ನ ಬಳಿ ಬಂದು, ದಯವಿಟ್ಟು ಹಾಗೆ ಮಾಡಬೇಡಿ, ನಾನು ನಿನ್ನನ್ನು ಕಾಲನ್ನು ಹಿಡಿದು ಬೇಡುತ್ತೇನೆ, ನಮಗೆ ಜೈಲಿಗೆ ಹೋಗಲು ಇಷ್ಟವಿಲ್ಲ ಎಂದು ಅಳುತ್ತಾ ನನ್ನ ಕಾಲುಗಳನ್ನು ಹಿಡಿದರು. ನಾನು ಅವರನ್ನು ತಳ್ಳಿ, ನೀವು ಇಷ್ಟು ದಿನ ನನ್ನೊಂದಿಗೆ ಸುಳ್ಳು ಹೇಳಿದ್ದೀರಿ, ಈಗ ನಿಮ್ಮನ್ನು ನಾನು ನಂಬಲು ಸಾಧ್ಯವಿಲ್ಲ, ನಾನು ಹೋಗಿ ಪೊಲೀಸರಿಗೆ ದೂರು ನೀಡುತ್ತೇನೆ ಎಂದು ಹೇಳಿ ಹೊರಟೆ. ಸುನಂದಾದೇವಿ ಮತ್ತು ಮಂಜು ನನ್ನನ್ನು ಬೆನ್ನಟ್ಟಿ ಬಂದು ನನ್ನನ್ನು ಹಿಡಿಯಲು ಪ್ರಯತ್ನಿಸಿದರು. ನೀವು ಹಾಗೆ ಮಾಡಿದರೆ ನಮ್ಮ ಜೀವಕ್ಕೆ ಅಪಾಯವಾಗುತ್ತದೆ ಎಂದು ಹೇಳಿದರು. ನನ್ನ ಗಂಡನ ಜೀವಕ್ಕೆ ನೀವು ಅಪಾಯ ಮಾಡಿದಿರಿ, ಇನ್ನು ಮೇಲೆ ನಾನು ಏನು ಮಾಡಬಾರದು ಎಂದು ನಾನು ಕೇಳಿದೆ. ಸುನಂದಾದೇವಿ, ನಾವು ನಿನ್ನ ಗಂಡನನ್ನು ಏಕೆ ಕೊಂದಿದ್ದೇವೆ ಎಂದು ಕೇಳಿದಾಗ, ನಾವು ಅವನ ಆಸ್ತಿಗಾಗಿ ಮಾಡಿದ್ದೇವೆ, ಆದರೆ ನಾವು ನಿನ್ನನ್ನು ಪ್ರೀತಿಸುತ್ತೇವೆ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿ ನಾನು ಆಘಾತಕ್ಕೊಳಗಾಗಿದ್ದೆ. ನಾನು ನನ್ನ ಅತ್ತೆ ಮತ್ತು ನಾದಿನಿಯ ಕೈಯಿಂದ ತಪ್ಪಿಸಿಕೊಂಡು ಪೊಲೀಸ್ ಠಾಣೆಗೆ ಹೋದೆ. ನನ್ನ ಹೃದಯ ಭಾರವಾಗಿತ್ತು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನಾನು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದಾಗ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿದರು, ಏಕೆಂದರೆ ನನ್ನ ಮೇಲೆ ಹಲ್ಲೆ ನಡೆದಿತ್ತು. ಪೊಲೀಸರು ನನ್ನ ಅತ್ತೆ ಸುನಂದಾದೇವಿ ಮತ್ತು ನಾದಿನಿ ಮಂಜು ಅವರನ್ನು ಬಂಧಿಸಿ ಅವರ ಬಳಿ ಈ ವಿಷಯದ ಬಗ್ಗೆ ವಿಚಾರಣೆ ನಡೆಸಿದರು. ಅವರು ತಪ್ಪೊಪ್ಪಿಕೊಂಡರು. ಆಸ್ತಿಗಾಗಿ ನನ್ನ ಪತಿ ವಿಜಯ್ ಅವರನ್ನು ವಿಷ ಕೊಟ್ಟು ಕೊಂದಿರುವ ಸಂಗತಿ ಎಲ್ಲರಿಗೂ ತಿಳಿಯಿತು. ಪೊಲೀಸರು ವಿಜಯ್ ಅವರ ದೇಹವನ್ನು ಮತ್ತೆ ಪರಿಶೀಲಿಸಿ ವಿಷದ ಕುರುಹುಗಳನ್ನು ಕಂಡುಕೊಂಡರು. ನನ್ನ ಅತ್ತೆ ಮತ್ತು ನಾದಿನಿಗೆ ಜೈಲು ಶಿಕ್ಷೆ ವಿಧಿಸಲಾಯಿತು. ಈ ಘಟನೆಯ ನಂತರ ನನ್ನ ಜೀವನ ಹೊಸ ತಿರುವು ಪಡೆಯಿತು. ನಾನು ವಿಜಯ್ ಅವರ ಆಸ್ತಿಯ ಸಂಪೂರ್ಣ ಹಕ್ಕನ್ನು ಪಡೆದುಕೊಂಡೆ, ಆದರೆ ನನಗೆ ಆಸ್ತಿಯ ಮೇಲೆ ಆಸಕ್ತಿ ಇರಲಿಲ್ಲ. ನನಗೆ ನನ್ನ ಪತಿ ಇಲ್ಲದ ನೋವು, ಅತ್ತೆ ಹಾಗೂ ನಾದಿನಿಯ ದ್ರೋಹ ಮಾತ್ರ ನನ್ನ ಮನಸ್ಸಿನಲ್ಲಿ ಉಳಿದಿತ್ತು. ನನ್ನ ತವರು ಮನೆಗೆ ನಾನು ಹೋಗಲಿಲ್ಲ. ನಾನು ವಿಜಯ್ ಅವರ ಸತ್ತಿರುವ ಈ ಮನೆಗೆ ಹೋದಾಗ ಅವರು ನನಗೆ ಕಾದಿರುವ ಕಥೆಗಳನ್ನು ಹೇಳುತ್ತಿದ್ದವು. ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಕಷ್ಟಗಳು ನನ್ನನ್ನು ಬಲಪಡಿಸಿತು. ಈಗ ನಾನು ಒಬ್ಬಂಟಿಯಾಗಿ ಬದುಕುವುದು ನಡೆಸುತ್ತಿದ್ದೇನೆ. ನಾನು ದುಡಿಮೆಯ ಮೂಲಕ ಬದುಕನ್ನು ಕಟ್ಟಿಕೊಂಡೆ.
ನನ್ನಿಂದ ಸಾಧ್ಯವಾದಷ್ಟು ಸಹಾಯ ಮಾಡುವ ಮೂಲಕ ನಾನು ಇತರರಿಗೆ ಸಹಾಯ ಮಾಡಿದೆ. ನಾನು ಒಬ್ಬಂಟಿಯಾಗಿ ಬದುಕು ನಡೆಸುತ್ತಿದ್ದರೂ ನನ್ನ ಆತ್ಮವಿಶ್ವಾಸ, ಧೈರ್ಯವು ಹೆಚ್ಚಾಯಿತು. ಈ ಕಥೆಯ ಮೂಲಕ ನಾನು ಕಲಿತ ಪಾಠವೇನೆಂದರೆ, ಯಾವುದೇ ಕಷ್ಟದ ಸಂದರ್ಭದಲ್ಲಿ ನಾವು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ನಾವು ನಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಹೋರಾಡಬೇಕು. ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದ ಮೇಲೆ ನಾನು ಹೊಸದಾಗಿ ಬದುಕಲು ನಿರ್ಧರಿಸಿದೆ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.